ವೆಲ್ಕಮ್ ಟು RGTV ಕನ್ನಡ ಚಾನೆಲ್. ಈ ವಿಡಿಯೋದಲ್ಲಿ LIC ಧನರೇಖಾ ಪಾಲಿಸಿ ಬಗ್ಗೆ ತಿಳ್ಕೊಳ್ಳೋಣ. ಈ ಪಾಲಿಸಿ ಟೇಬಲ್ ನಂಬರ್ 863. ಈ ಪಾಲಿಸಿನ LIC ಸಂಸ್ಥೆಯವರು 13/12/2021 ರಂದು ಲಾಂಚ್ ಮಾಡಿದ್ದಾರೆ. ಈ LIC ಧನರೇಖಾ ಪಾಲಿಸಿ ಒಂದು ನಾನ್ ಲಿಂಕ್ಡ್ ಅಂಡ್ ಸೇವಿಂಗ್ಸ್ ಅಂಡ್ ಮನಿ ಬ್ಯಾಕ್ ಪ್ಲಾನ್. ನಾನ್ ಲಿಂಕ್ಡ್ ಅಂದ್ರೆ ನೀವು ಈ ಪಾಲಿಸಿಲಿ ಡೆಪಾಸಿಟ್ ಮಾಡಿದ ಅಮೌಂಟ್ ನ LIC ಸಂಸ್ಥೆಯವರು ಎಲ್ಲೂ ಶೇರ್ ಮಾರ್ಕೆಟ್ ಅಲ್ಲಿ ಡೆಪಾಸಿಟ್ ಮಾಡುವುದಿಲ್ಲ. ಹಾಗಾಗಿ ನೀವು ಡೆಪಾಸಿಟ್ ಮಾಡಿದ ಅಮೌಂಟ್ 100% ಸೇಫ್ಟಿ ಆಗಿರುತ್ತೆ. ಮತ್ತೆ ಈ ಪಾಲಿಸಿಲಿ ನಿಮ್ಗೆ ಗ್ಯಾರಂಟೆಡ್ ಬೋನಸ್ ಕೂಡ ಸಿಗುತ್ತೆ. ಮತ್ತೆ ಈ ಪಾಲಿಸಿಲಿ ಮನಿ ಬ್ಯಾಕ್ ಫೆಸಿಲಿಟಿ ಕೂಡ ಇದೆ. ಮತ್ತೆ ನೀವು ಈ ಪಾಲಿಸಿನಲ್ಲಿ ಲಿಮಿಟೆಡ್ ಪ್ರೀಮಿಯಂ ನ ಪೇ ಮಾಡಬಹುದು. ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು 20 ವರ್ಷ ಪಾಲಿಸಿ ಟರ್ಮ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು 10 ವರ್ಷ ಮಾತ್ರ ಪ್ರೀಮಿಯಂ ಪೇ ಮಾಡಬಹುದು. ಓಕೆ, ಈ ಪಾಲಿಸಿ ಬಗ್ಗೆ ಡೀಟೇಲ್ ಆಗಿ ವಿಡಿಯೋದಲ್ಲಿ ಈಗ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋಗೆ ಲೈಕ್ ಮಾಡಲು ಮಾತ್ರ ಮರೆಯಬೇಡಿ. ಮೊದಲು ಈ ಪಾಲಿಸಿ ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ ಎಲಿಜಿಬಿಲಿಟಿ ಮತ್ತು ಕಂಡೀಷನ್ಸ್ ನೋಡುವುದಾದರೆ ಈ ಪಾಲಿಸಿಲಿ 2 ಆಪ್ಷನ್ಸ್ ಇರುತ್ತೆ. ಒಂದು ಸಿಂಗಲ್ ಪ್ರೀಮಿಯಂ, ಇನ್ನೊಂದು ಲಿಮಿಟೆಡ್ ಪ್ರೀಮಿಯಂ ಅಂತ. ಸಿಂಗಲ್ ಪ್ರೀಮಿಯಂ ಅಂದ್ರೆ ನೀವು ಒನ್ ಟೈಮ್ ಪ್ರೀಮಿಯಂ ಪೇ ಮಾಡಬೇಕಾಗುತ್ತೆ. ಲಿಮಿಟೆಡ್ ಪ್ರೀಮಿಯಂ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು 20 ಇಯರ್ಸ್ ಪಾಲಿಸಿ ಟರ್ಮ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು 10 ಇಯರ್ಸ್ ಮಾತ್ರ ಪ್ರೀಮಿಯಂ ಪೇ ಮಾಡಬೇಕಾಗುತ್ತೆ. ಅಂದ್ರೆ ನೀವು ಇಯರ್ಲಿ ಪೇ ಮಾಡಬಹುದು, ಹಾಫ್ ಇಯರ್ಲಿ ಪೇ ಮಾಡಬಹುದು, ಕ್ವಾರ್ಟರ್ಲಿ ಪೇ ಮಾಡಬಹುದು, ಮಂತ್ಲಿ ಆದ್ರೂ ಪ್ರೀಮಿಯಂ ಪೇ ಮಾಡಬಹುದು. ಓಕೆ, ಈ ಪಾಲಿಸಿ ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ ಏಜ್ ಲಿಮಿಟ್ ನೋಡುವುದಾದರೆ ಮಿನಿಮಮ್ ಏಜ್ ಅಟ್ ಎಂಟ್ರಿ 90 ಡೇಸ್. ಅಂದ್ರೆ 90 ಡೇಸ್ ಆಗಿರುವಂತಹ ಬೇಬಿ ಹೆಸರಲ್ಲೂ ಕೂಡ ನೀವು ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬಹುದು. ಮ್ಯಾಕ್ಸಿಮಮ್ ಏಜ್ ಅಟ್ ಎಂಟ್ರಿ 60 ವರ್ಷ. ಅಂದ್ರೆ 60 ವರ್ಷದ ಒಳಗಿರುವಂತಹವರು ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬಹುದು. ಪಾಲಿಸಿ ಟರ್ಮ್ ನೋಡುವುದಾದ್ರೆ 3 ಆಪ್ಷನ್ಸ್ ಇರುತ್ತೆ. ಒಂದು 20 ಇಯರ್ಸ್, 30 ಇಯರ್ಸ್, 40 ಇಯರ್ಸ್. ಸಪೋಸ್ ನೀವು 20 ವರ್ಷ ಪಾಲಿಸಿ ಟರ್ಮ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು 10 ವರ್ಷ ಮಾತ್ರ ಪ್ರೀಮಿಯಂ ಪೇ ಮಾಡಬೇಕು. ಅಥವಾ ನೀವು 30 ವರ್ಷ ಪಾಲಿಸಿ ಟರ್ಮ್ ಸೆಲೆಕ್ಟ್ ಮಾಡ್ಕೊಂಡ್ರೆ 15 ವರ್ಷ ಮಾತ್ರ ಪ್ರೀಮಿಯಂ ಪೇ ಮಾಡಬೇಕು. ಅಥವಾ ನೀವು 40 ವರ್ಷ ಪಾಲಿಸಿ ಟರ್ಮ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು 20 ವರ್ಷ ಮಾತ್ರ ಪ್ರೀಮಿಯಂ ಪೇ ಮಾಡಬೇಕು. ಮತ್ತೆ ಈ ಪಾಲಿಸಿಲಿ ಮಿನಿಮಮ್ ಸಮ್ಮರ್ ಶೂಟ್ ನೋಡುವುದಾದ್ರೆ 2 ಲಕ್ಷ ರೂಪಾಯಿಗೆ ನೀವು ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬಹುದು. ಅಂದ್ರೆ ಮಿನಿಮಮ್ ಇದರಲ್ಲಿ 2 ಲಕ್ಷ ರೂಪಾಯಿದ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬೇಕು. ಮ್ಯಾಕ್ಸಿಮಮ್ ಆದ್ರೆ ನೋ ಲಿಮಿಟ್, ನೀವು ಎಷ್ಟು ಲಕ್ಷಕ್ಕಾದ್ರೂ ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬಹುದು. ಮತ್ತೆ ಮ್ಯಾಕ್ಸಿಮಮ್ ಮೆಚುರಿಟಿ ಏಜ್ ನೋಡುವುದಾದ್ರೆ ಸಿಂಗಲ್ ಪ್ರೀಮಿಯಂ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಮ್ಯಾಕ್ಸಿಮಮ್ ಮೆಚುರಿಟಿ ಏಜ್ 80 ವರ್ಷ. ಲಿಮಿಟೆಡ್ ಪ್ರೀಮಿಯಂ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಮ್ಯಾಕ್ಸಿಮಮ್ ಮೆಚುರಿಟಿ ಏಜ್ 75 ವರ್ಷ. ಓಕೆ, ಈ ಪಾಲಿಸಿಲಿ ಬೋನಸ್ ಎಷ್ಟಿರುತ್ತೆ ಅಂದ್ರೆ ನೀವು 20 ಇಯರ್ಸ್ ಪಾಲಿಸಿ ಟರ್ಮ್ ಸೆಲೆಕ್ಟ್ ಮಾಡ್ಕೊಂಡ್ರೆ 6 ವರ್ಷದಿಂದ 20 ವರ್ಷದವರೆಗೂ ಪ್ರತಿ 1000 ರೂಪಾಯಿಗೆ 50 ರೂಪಾಯಿ ಗ್ಯಾರಂಟೆಡ್ ಬೋನಸ್ ಸಿಗುತ್ತೆ. ಅಥವಾ ನೀವು 30 ವರ್ಷ ಪಾಲಿಸಿ ಟರ್ಮ್ ಸೆಲೆಕ್ಟ್ ಮಾಡ್ಕೊಂಡ್ರೆ 21 ವರ್ಷದಿಂದ 30 ವರ್ಷದವರೆಗೂ ಪ್ರತಿ 1000 ರೂಪಾಯಿಗೆ 55 ರೂಪಾಯಿ. ಅಥವಾ ನೀವು ಪಾಲಿಸಿ ಟರ್ಮ್ ನ 40 ವರ್ಷ ಸೆಲೆಕ್ಟ್ ಮಾಡ್ಕೊಂಡ್ರೆ 31 ವರ್ಷದಿಂದ 40 ವರ್ಷದವರೆಗೂ ಪ್ರತಿ 1000 ರೂಪಾಯಿಗೆ 60 ರೂಪಾಯಿ ಗ್ಯಾರಂಟೆಡ್ ಬೋನಸ್ ಸಿಗುತ್ತೆ. ಮತ್ತೆ ಈ ಪಾಲಿಸಿಲಿ ನಿಮ್ಗೆ ಮನಿ ಬ್ಯಾಕ್ ಫೆಸಿಲಿಟಿ ಕೂಡ ಇದೆ. ಸರ್ವೈವಲ್ ಬೆನಿಫಿಟ್ಸ್ ಅಂದ್ರೆ ನೀವು 20 ವರ್ಷ ಪಾಲಿಸಿ ಟರ್ಮ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ 10 ಮತ್ತು 15ನೇ ವರ್ಷದಲ್ಲಿ 10% ಮನಿ ಬ್ಯಾಕ್ ಬರುತ್ತೆ. ಅಥವಾ ನೀವು 20 ವರ್ಷ ಪಾಲಿಸಿ ಟರ್ಮ್ ಸೆಲೆಕ್ಟ್ ಮಾಡ್ಕೊಂಡ್ರೆ 15, 20, 25ನೇ ವರ್ಷದಲ್ಲಿ ನಿಮ್ಗೆ 15% ಮನಿ ಬ್ಯಾಕ್ ಬರುತ್ತೆ. ಅಂದ್ರೆ 15ನೇ ವರ್ಷದಲ್ಲಿ 15% ಮನಿ ಬ್ಯಾಕ್ ಬರುತ್ತೆ, 20ನೇ ವರ್ಷದಲ್ಲಿ 15% ಮನಿ ಬ್ಯಾಕ್ ಬರುತ್ತೆ, 25ನೇ ವರ್ಷದಲ್ಲಿ 15% ಮನಿ ಬ್ಯಾಕ್ ಬರುತ್ತೆ. 40 ವರ್ಷ ಪಾಲಿಸಿ ಟರ್ಮ್ ಸೆಲೆಕ್ಟ್ ಮಾಡ್ಕೊಂಡ್ರೆ 20, 25, 30, 35ನೇ ವರ್ಷದಲ್ಲಿ ನಿಮ್ಗೆ 20% ಮನಿ ಬ್ಯಾಕ್ ಬರುತ್ತೆ. ಇಲ್ಲಿ ನಿಮ್ಗೆ 4 ಸಲ ಮನಿ ಬ್ಯಾಕ್ ಬರುತ್ತೆ. ಓಕೆ, ಈ ಪಾಲಿಸಿಲಿ ಮೆಚುರಿಟಿ ಬೆನಿಫಿಟ್ ಮತ್ತು ಡೆತ್ ಬೆನಿಫಿಟ್ ನೋಡುವುದಾದರೆ ಪಾಲಿಸಿ ಮೆಚುರಿಟಿ ಆದಾಗ ನೀವು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಬೇಸಿಕ್ ಸಮ್ಮರ್ ಶೂಟ್ ಪ್ಲಸ್ ಗ್ಯಾರಂಟೆಡ್ ಬೋನಸ್ ನ ಆಡ್ ಮಾಡಿ ಪಾಲಿಸಿ ಮೆಚುರಿಟಿ ಆದಾಗ ಮೆಚುರಿಟಿ ಅಮೌಂಟ್ ನ ಪಾಲಿಸಿ ಹೋಲ್ಡರ್ ಕೊಡ್ತಾರೆ. ಅಥವಾ ಇನ್ ಕೇಸ್ ಪಾಲಿಸಿ ಹೋಲ್ಡರ್ ಡೆತ್ ಆದ್ರೆ ಆಗ ಡೆತ್ ಬೆನಿಫಿಟ್ ಏನಿರುತ್ತೆ ಅಂದ್ರೆ ನೀವು ಸಿಂಗಲ್ ಪ್ರೀಮಿಯಂ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಪಾಲಿಸಿ ಪರ್ಚೇಸ್ ಮಾಡಿ ಇನ್ ಕೇಸ್ 5 ವರ್ಷದ ಒಳಗೆ ಏನಾದ್ರೂ ಪಾಲಿಸಿ ಹೋಲ್ಡರ್ ಡೆತ್ ಆದ್ರೆ ಆಗ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಬೇಸಿಕ್ ಸಮ್ಮರ್ ಶೂಟ್ ಮೇಲೆ 125% ನ ಕ್ಯಾಲ್ಕುಲೇಷನ್ ಮಾಡಿ ಆ ಬಂದಿರೋ ಅಮೌಂಟ್ ನ ಪಾಲಿಸಿ ಹೋಲ್ಡರ್ ನಾಮಿನಿ ಕೊಡ್ತಾರೆ. ಅಥವಾ ನೀವು ಪಾಲಿಸಿ ಪರ್ಚೇಸ್ ಮಾಡಿ ಆಫ್ಟರ್ 5 ಇಯರ್ಸ್ ಆದ್ಮೇಲೆ ಪಾಲಿಸಿ ಹೋಲ್ಡರ್ ಇನ್ ಕೇಸ್ ಡೆತ್ ಆದ್ರೆ ಅದಕ್ಕೆ ಪ್ಲಸ್ ಬೋನಸ್ ಕೂಡ ಆಡ್ ಮಾಡ್ತಾರೆ. ಅಂದ್ರೆ ಅವರು ಯಾವ ವರ್ಷದಲ್ಲಿ ಡೆತ್ ಆಗಿದ್ರೆ ಅದಕ್ಕೆ ಎಷ್ಟು ಬೋನಸ್ ಬರುತ್ತೆ ಅದನ್ನು ಕೂಡ ಈ ಬೇಸಿಕ್ ಸಮ್ಮರ್ ಶೂಟ್ ಅಮೌಂಟ್ ಗೆ ಆಡ್ ಮಾಡ್ಬಿಟ್ಟು ಆ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ. ಅಥವಾ ನೀವು ಲಿಮಿಟೆಡ್ ಪ್ರೀಮಿಯಂ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ 125% ಬೇಸಿಕ್ ಸಮ್ಮರ್ ಶೂಟ್ ಅಂದ್ರೆ ನೀವೇನು ಸಮ್ಮರ್ ಶೂಟ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ವಾ ಅದ್ರ ಮೇಲೆ 125% ಬೇಸಿಕ್ ಸಮ್ಮರ್ ಶೂಟ್ ನ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಅಥವಾ 7 ಟೈಮ್ಸ್ ಆಫ್ ಆನ್ಯುಯಲ್ ಪ್ರೀಮಿಯಂ ಅಂದ್ರೆ ಇವೆರಡರಲ್ಲಿ ಯಾವ್ದು ಹೈಯೆಸ್ಟ್ ಬರುತ್ತೋ ಆ ಅಮೌಂಟ್ ನ ಆ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ.
ಓಕೆ, ಇದ್ರ ಬಗ್ಗೆ ನಾವು ಎಕ್ಸಾಂಪಲ್ ಅಲ್ಲಿ ತಿಳ್ಕೊಳೋಣ, ಅವಾಗ ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಒಂದು ಎಕ್ಸಾಂಪಲ್ ನೋಡೋಣ, ಆಗ ಈ ಪಾಲಿಸಿ ಬಗ್ಗೆ ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್, 30 ವರ್ಷದ ವ್ಯಕ್ತಿ ಪಾಲಿಸಿನ ಪರ್ಚೇಸ್ ಮಾಡಿದ್ದಾರೆ. ಅವರು 10 ಲಕ್ಷಕ್ಕೆ ಪಾಲಿಸಿನ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಅವರು ಪಾಲಿಸಿ ಟರ್ಮ್ ನ 30 ವರ್ಷ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅವರು 15 ವರ್ಷ ಮಾತ್ರ ಪ್ರೀಮಿಯಂ ಪೇ ಮಾಡಬೇಕಾಗುತ್ತೆ. ಇವರು ಲಿಮಿಟೆಡ್ ಪ್ರೀಮಿಯಂ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಪ್ರತಿ ವರ್ಷ 72,264 ರೂಪಾಯಿನ ಪ್ರೀಮಿಯಂ ಪೇ ಮಾಡ್ತಿದ್ದಾರೆ. ಇಲ್ಲಿ ಟೋಟಲ್ ಪ್ರೀಮಿಯಂ ಎಷ್ಟು ಪೇ ಮಾಡಿದ್ದಾರೆ ಅಂದ್ರೆ 10,83,960 ರೂಪಾಯಿ ಪ್ರೀಮಿಯಂ ಪೇ ಮಾಡಿದ್ದಾರೆ. ಈ ಪಾಲಿಸಿಲಿ ಮನಿ ಬ್ಯಾಕ್ ಫೆಸಿಲಿಟಿ ಕೂಡ ಇದೆಯಲ್ವಾ. ಈ ಪಾಲಿಸಿ ಟರ್ಮ್ ನ ಅವರು 30 ವರ್ಷ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. 15ನೇ ವರ್ಷದಲ್ಲಿ ಅವರಿಗೆ 15% ಮನಿ ಬ್ಯಾಕ್ ಬರುತ್ತೆ. ಅಂದ್ರೆ 15% ಬೇಸಿಕ್ ಸಮ್ ಅಶ್ಯೂರ್ಡ್ ಅಂದ್ರೆ 1,50,000 ರೂಪಾಯಿ ಮನಿ ಬ್ಯಾಕ್ ಬರುತ್ತೆ. 20ನೇ ವರ್ಷದಲ್ಲಿ ಕೂಡ ಅವರಿಗೆ 15% ಮನಿ ಬ್ಯಾಕ್ ಬರುತ್ತೆ, 1,50,000 ರೂಪಾಯಿ. 25ನೇ ವರ್ಷದಲ್ಲೂ ಕೂಡ ಅವರಿಗೆ ಮನಿ ಬ್ಯಾಕ್ ಬರುತ್ತೆ, 1,50,000 ರೂಪಾಯಿ. ಟೋಟಲಿ ಅವರಿಗೆ ಮನಿ ಬ್ಯಾಕ್ 4,50,000 ರೂಪಾಯಿ ಮನಿ ಬ್ಯಾಕ್ ಬಂದಿದೆ. ಪಾಲಿಸಿ ಮೆಚುರಿಟಿ ಆಗೋದಕ್ಕಿಂತ ಮುಂಚೆನೆ ಅವರಿಗೆ 4,50,000 ರೂಪಾಯಿ ಮನಿ ಬ್ಯಾಕ್ ಬಂದಿದೆ. ಓಕೆ, ಪಾಲಿಸಿ ಮೆಚುರಿಟಿ ಆದಾಗ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಬೇಸಿಕ್ ಸಮ್ ಅಶ್ಯೂರ್ಡ್ ಎಷ್ಟು 10 ಲಕ್ಷ ರೂಪಾಯಿ, ಮತ್ತೆ ಗ್ಯಾರಂಟೆಡ್ ಬೋನಸ್ ಬಂದು 13 ಲಕ್ಷ ರೂಪಾಯಿ. ಟೋಟಲಿ 23 ಲಕ್ಷ ರೂಪಾಯಿ ಮೆಚುರಿಟಿ ಅಮೌಂಟ್ ಬರುತ್ತೆ. ಪ್ಲಸ್ ಇವ್ರಿಗೆ ಮನಿ ಬ್ಯಾಕ್ ಬಂದಿದೆಯಲ್ವಾ 4,50,000 ರೂಪಾಯಿ. 23 ಲಕ್ಷ ರೂಪಾಯಿ ಪ್ಲಸ್ 4,50,000 ರೂಪಾಯಿ 27,50,000 ರೂಪಾಯಿ ಇವ್ರಿಗೆ ಮೆಚುರಿಟಿ ಅಮೌಂಟ್ ಬಂದಿದೆ. ಓಕೆ ಫ್ರೆಂಡ್ಸ್, ಮೆಚುರಿಟಿ ಅಮೌಂಟ್ ಹೇಗ್ ಬರುತ್ತೆ ಅನ್ನೋದು ಗೊತ್ತಾಯ್ತಲ್ವಾ. ಈಗ ಡೆತ್ ಬೆನಿಫಿಟ್ಸ್ ಏನ್ ಬರುತ್ತೆ ಅನ್ನೋದು ನೋಡೋಣ. ನೋಡಿ, ಇಲ್ಲಿ ಸಿಂಗಲ್ ಪ್ರೀಮಿಯಂ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಬೇಸಿಕ್ ಸಮ್ ಅಶ್ಯೂರ್ಡ್ ಮೇಲೆ 125% ಕ್ಯಾಲ್ಕುಲೇಷನ್ ಮಾಡಿದ್ರೆ, ಈ ಎಕ್ಸಾಂಪಲ್ ನಾವು 10 ಲಕ್ಷ ರೂಪಾಯಿ ಬೇಸಿಕ್ ಸಮ್ ಅಶ್ಯೂರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದೀವಲ್ವಾ. ಪಾಲಿಸಿ ಹೋಲ್ಡರ್ ಡೆತ್ ಆದ್ರೆ ಆ ಪಾಲಿಸಿ ಹೋಲ್ಡರ್ ನಾಮಿನಿಗೆ 12,50,000 ರೂಪಾಯಿ ಕೊಡ್ತಾರೆ LIC ಸಂಸ್ಥೆಯವರು. ಅಥವಾ ಪಾಲಿಸಿ ಹೋಲ್ಡರ್ ಪಾಲಿಸಿ ಪರ್ಚೇಸ್ ಮಾಡಿ ಆಫ್ಟರ್ 5 ಇಯರ್ಸ್ ಆದ್ಮೇಲೆ ಡೆತ್ ಆದ್ರೆ ಅದಕ್ಕೆ ಗ್ಯಾರಂಟೆಡ್ ಬೋನಸ್ ಕೂಡ ಆಡ್ ಮಾಡಿ ಅದೇನ್ ಅಮೌಂಟ್ ಬರುತ್ತೋ ಅಮೌಂಟ್ ನ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ. ಇದು ಸಿಂಗಲ್ ಪ್ರೀಮಿಯಂ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿರೋರಿಗೆ. ಅಥವಾ ಲಿಮಿಟೆಡ್ ಪ್ರೀಮಿಯಂ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ 125% ಆಫ್ ಬೇಸಿಕ್ ಸಮ್ ಅಶ್ಯೂರ್ಡ್ ಅಥವಾ 7 ಟೈಮ್ಸ್ ಆಫ್ ಅನಲೈಸ್ಡ್ ಪ್ರೀಮಿಯಂ ಇವೆರಡರಲ್ಲಿ ಯಾವ್ದು ಹೈಯೆಸ್ಟ್ ಬರುತ್ತೋ ಆ ಅಮೌಂಟ್ ನ ಆ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ. ಇಲ್ಲಿ ನಾವು 10 lakh rupees ಸಮ್ ಅಶ್ಯೂರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದೀವಲ್ವಾ. ಹಾಗಾಗಿ 125% ಬೇಸಿಕ್ ಸಮ್ ಅಶ್ಯೂರ್ಡ್ ಅಂದ್ರೆ 12,50,000 ರೂಪಾಯಿ ಬರುತ್ತೆ. ಈ ಅಮೌಂಟ್ ನ ಆ ಪಾಲಿಸಿ ಹೋಲ್ಡರ್ ನಾಮಿನಿ ಕೊಡ್ತಾರೆ. ನಂತರ ಪಾಲಿಸಿ ಕ್ಯಾನ್ಸಲ್ ಆಗುತ್ತೆ. ಮತ್ತೆ ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಳುವಾಗ ನೀವು ಎಕ್ಸ್ಟ್ರಾ ರೈಡರ್ ಕೂಡ ಆಡ್ ಮಾಡ್ಕೊಳ್ಬಹುದು. ಆಕ್ಸಿಡೆಂಟಲ್ ಬೆನಿಫಿಟ್ ರೈಡರ್ ನ ಆಡ್ ಮಾಡ್ಕೊಂಡ್ರೆ ನೀವು ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಳುವಾಗ, ಅಂದ್ರೆ ಇದೇನ್ ಕಂಪಲ್ಸರಿ ಏನಿಲ್ಲ, ಯಾವ್ದಾದ್ರು ಒಂದು ರೈಡರ್ ಆಡ್ ಮಾಡ್ಕೊಂಡ್ರೆ ನಿಮ್ಗೆ ಹೆಚ್ಚಿನ ಉಪಯೋಗ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಳುವಾಗ ಆಕ್ಸಿಡೆಂಟಲ್ ಬೆನಿಫಿಟ್ ರೈಡರ್ ನ ಆಡ್ ಮಾಡ್ಕೊಂಡ್ರೆ ಇನ್ ಕೇಸ್ ಪಾಲಿಸಿ ಹೋಲ್ಡರ್ ಆಕ್ಸಿಡೆಂಟ್ ಇದ್ದ ಡೆತ್ ಆದ್ರೆ ಇನ್ನೂ ಒಂದು ಎಕ್ಸ್ಟ್ರಾ ಸಮ್ ಅಶ್ಯೂರ್ಡ್ ಆಡ್ ಆಗುತ್ತೆ. ಈಗ ಅವ್ರಿಗೆ ಪಾಲಿಸಿ ಹೋಲ್ಡರ್ ಡೆತ್ ಆದ್ರೆ 125% ಬೇಸಿಕ್ ಸಮ್ ಅಶ್ಯೂರ್ಡ್ ಅಂದ್ರೆ 12,50,000 ರೂಪಾಯಿ ಪಾಲಿಸಿ ಹೋಲ್ಡರ್ ನಾಮಿನಿ ಕೊಡ್ತಾರೆ. ಅಥವಾ ಈ ಆಕ್ಸಿಡೆಂಟಲ್ ಬೆನಿಫಿಟ್ ರೈಡರ್ ನ ಆಡ್ ಮಾಡ್ಕೊಂಡ್ರೆ ಆ ಪಾಲಿಸಿ ಹೋಲ್ಡರ್ ಏನಾದ್ರೂ ಆಕ್ಸಿಡೆಂಟ್ ಇದ್ದ ಡೆತ್ ಆದ್ರೆ ಅವ್ರು ಏನ್ ಸಮ್ ಅಶ್ಯೂರ್ಡ್ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೋ ಅದು ಕೂಡ ಎಕ್ಸ್ಟ್ರಾ ಒಂದು ಆಡ್ ಮಾಡಿ ಆ ಅಮೌಂಟ್ ನ ಪಾಲಿಸಿ ಹೋಲ್ಡರ್ ನಾಮಿನಿ ಕೊಡ್ತಾರೆ. ಇದರಲ್ಲಿ ಆಕ್ಸಿಡೆಂಟಲ್ ಡೆತ್ ಅಂಡ್ ಡಿಸಬಿಲಿಟಿ ಬೆನಿಫಿಟ್ ರೈಡರ್ ನ ಆಡ್ ಮಾಡ್ಕೊಳ್ಬಹುದು, ಟರ್ಮ್ ಇನ್ಸೂರೆನ್ಸ್ ರೈಡರ್ ನ ಆಡ್ ಮಾಡ್ಕೊಳ್ಬಹುದು, ಆಕ್ಸಿಡೆಂಟಲ್ ಬೆನಿಫಿಟ್ ರೈಡರ್ ನ ಆಡ್ ಮಾಡ್ಕೊಳ್ಬಹುದು, ಕ್ರಿಟಿಕಲ್ ಇಲ್ನೆಸ್ ಬೆನಿಫಿಟ್ ರೈಡರ್ ನ ಆಡ್ ಮಾಡ್ಕೊಳ್ಬಹುದು, ಪ್ರೀಮಿಯಂ ವೇವರ್ ಬೆನಿಫಿಟ್ ರೈಡರ್ ನ ಆಡ್ ಮಾಡ್ಕೊಳ್ಬಹುದು. ಇನ್ ಕೇಸ್ ನೀವು ಈ ಪಾಲಿಸಿನ ಮಗು ಹೆಸರಲ್ಲಿ ಪರ್ಚೇಸ್ ಮಾಡುವುದಾದರೆ ನೀವು ಕಂಪಲ್ಸರಿ ಆಗಿ ಈ ಪ್ರೀಮಿಯಂ ವೇವರ್ ಬೆನಿಫಿಟ್ ರೈಡರ್ ನ ಆಡ್ ಮಾಡ್ಕೊಂಡ್ರೆ ಒಳ್ಳೆಯದು. ಯಾಕಂದ್ರೆ ಇಲ್ಲಿ ಪ್ರೀಮಿಯಂ ಪೇ ಮಾಡೋದು ಯಾರು? ಮಗುಗೆ ಅವ್ರ ಪೇರೆಂಟ್ಸ್. ಇನ್ ಕೇಸ್ ಏನಾದ್ರೂ ಪೇರೆಂಟ್ಸ್ ರಿಸ್ಕ್ ಆದ್ರೆ ಮತ್ತೆ ಪ್ರೀಮಿಯಂ ಯಾರು ಪೇ ಮಾಡ್ತಾರೆ? ಹಾಗಾಗಿ ನೀವು ಈ ಪ್ರೀಮಿಯಂ ವೇವರ್ ಬೆನಿಫಿಟ್ ರೈಡರ್ ನ ಆಡ್ ಮಾಡ್ಕೊಂಡ್ರೆ ಇನ್ನ ರಿಮೈನಿಂಗ್ ಪ್ರೀಮಿಯಂ ಕೂಡ LIC ಸಂಸ್ಥೆಯವರೇ ಪೇ ಮಾಡ್ತಾರೆ. ಮತ್ತೆ ಅವ್ರಿಗೆ ಮಧ್ಯದಲ್ಲಿ ಮನಿ ಬ್ಯಾಕ್ ಬರುತ್ತಲ್ವಾ, ಆ ಮನಿ ಬ್ಯಾಕ್ ಅಮೌಂಟ್ ಕೂಡ ಆ ಮಗುಗೆ ಕೊಡ್ತಾರೆ. ನಂತರ ಪಾಲಿಸಿ ಮೆಚುರಿಟಿ ಆಗುತ್ತಲ್ವಾ, ಮೆಚುರಿಟಿ ಅಮೌಂಟ್ ಕೂಡ ಆ ಮಗುಗೆ ಸಿಗುತ್ತೆ. ಹಾಗಾಗಿ ನೀವೇನಾದ್ರೂ ಈ ಪಾಲಿಸಿನ ಮಗು ಹೆಸರಲ್ಲಿ ಪರ್ಚೇಸ್ ಮಾಡುವುದಾದರೆ ಈ ಪ್ರೀಮಿಯಂ ವೇವರ್ ಬೆನಿಫಿಟ್ ರೈಡರ್ ನ ಕಂಪಲ್ಸರಿ ಆಗಿ ಆಡ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ನೀವು ಈ ಪಾಲಿಸಿನ 8 ವರ್ಷ ಮೇಲ್ಪಟ್ಟಿರುವ ಮಗು ಹೆಸರಲ್ಲಿ ಪರ್ಚೇಸ್ ಮಾಡಿದ್ರೆ ಅವ್ರಿಗೆ ಇಮಿಡಿಯೇಟ್ಲಿ ಇನ್ಸೂರೆನ್ಸ್ ಕವರೇಜ್ ಸಿಗುತ್ತೆ. ಅಥವಾ ನೀವು 8 ವರ್ಷದ ಒಳಗಿರುವಂತಹ ಮಗು ಹೆಸರಲ್ಲಿ ಪಾಲಿಸಿ ಪರ್ಚೇಸ್ ಮಾಡಿದ್ರೆ ಅವ್ರಿಗೆ ನೀವು ಪಾಲಿಸಿ ಪರ್ಚೇಸ್ ಮಾಡಿ ಆಫ್ಟರ್ 2 ಇಯರ್ಸ್ ಆದ್ಮೇಲೆ ಅವ್ರಿಗೆ ಇನ್ಸೂರೆನ್ಸ್ ಕವರೇಜ್ ಸಿಗುತ್ತೆ. ಮತ್ತೆ ಸೆಟಲ್ಮೆಂಟ್ ಆಪ್ಷನ್ ನೋಡುವುದಾದ್ರೆ ನಿಮ್ಗೆ ಪಾಲಿಸಿ ಮೆಚುರಿಟಿ ಆದಾಗ ಮೆಚುರಿಟಿ ಅಮೌಂಟ್ ಬರುತ್ತಲ್ವಾ, ಆ ಅಮೌಂಟ್ ನ ನೀವು ಲಂಸಮ್ ಆಗಿ ಒಂದೇ ಸಲ ಆದ್ರೂ ತಗೊಬಹುದು, ಇಲ್ಲ ಇನ್ಸ್ಟಾಲ್ಮೆಂಟ್ ಮೂಲಕ ಆದ್ರೂ ತಗೊಬಹುದು. ಮತ್ತೆ ಈ ಪಾಲಿಸಿ ಲೋನ್ ಫೆಸಿಲಿಟಿ ನೋಡುವುದಾದ್ರೆ ನೀವು ಸಿಂಗಲ್ ಪ್ರೀಮಿಯಂ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನೀವು ಪಾಲಿಸಿ ಪರ್ಚೇಸ್ ಮಾಡಿ ಆಫ್ಟರ್ 3 ಮಂತ್ಸ್ ಆದ್ಮೇಲೆ ಬೇಕಾದ್ರೆ ನೀವು ಲೋನ್ ಅಪ್ಲೈ ಮಾಡಿ ಲೋನ್ ತೆಗೆದುಕೊಳ್ಬಹುದು. ಅಥವಾ ನೀವು ಲಿಮಿಟೆಡ್ ಪ್ರೀಮಿಯಂ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ
ನೀವು ಈ ಪಾಲಿಸಿ ಪರ್ಚೇಸ್ ಮಾಡಿ ಆಫ್ಟರ್ 2 ಇಯರ್ಸ್ ಆದ್ಮೇಲೆ ಬೇಕಾದ್ರೆ ಲೋನ್ ಅಪ್ಲೈ ಮಾಡಿ ಲೋನ್ ತೆಗೆದುಕೊಳ್ಬಹುದು. ಮತ್ತೆ ಗ್ರೇಸ್ ಪೀರಿಯಡ್ ನೋಡೋದಾದ್ರೆ ನೀವು ಇಯರ್ಲಿ, ಹಾಫ್ ಇಯರ್ಲಿ, ಕ್ವಾರ್ಟರ್ಲಿ ಪ್ರೀಮಿಯಂ ಪೇ ಮಾಡೋದು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮಗೆ 30 ಡೇಸ್ ಗ್ರೇಸ್ ಪೀರಿಯಡ್ ಇರುತ್ತೆ. ಅಥವಾ ಮಂತ್ಲಿ ಪ್ರೀಮಿಯಂ ಪೇ ಮಾಡಿ ಸೆಲೆಕ್ಟ್ ಮಾಡ್ಕೊಂಡಿದ್ರೆ 15 ಡೇಸ್ ಗ್ರೇಸ್ ಪೀರಿಯಡ್ ಇರುತ್ತೆ. ಮತ್ತೆ ಸರೆಂಡರ್ ಫೆಸಿಲಿಟಿ ನೋಡೋದಾದ್ರೆ ನೀವು ಈ ಪಾಲಿಸಿ ಪರ್ಚೇಸ್ ಮಾಡಿರ್ತೀರಾ, ಆಮೇಲೆ ಈ ಪಾಲಿಸಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನಂಗೆ ಇಷ್ಟ ಇಲ್ಲ, ನಾನು ಕ್ಲೋಸ್ ಮಾಡ್ತೀನಿ, ನಾನು ದುಡ್ಡು ವಾಪಸ್ ಬೇಕು ಅಂದ್ಕೊಂಡ್ರೆ ನೀವು ಸಿಂಗಲ್ ಪ್ರೀಮಿಯಂ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನೀವು ಪಾಲಿಸಿ ಪರ್ಚೇಸ್ ಮಾಡಿ ಆಫ್ಟರ್ 3 ಮಂತ್ಸ್ ಆದ್ಮೇಲೆ ನೀವು ಸರೆಂಡರ್ ಮಾಡಬಹುದು. ಆದ್ರೆ ನಿಮಗೆ 75% ಮಾತ್ರ ವಾಪಸ್ ಬರುತ್ತೆ. ಹಾಗಾಗಿ ನೀವು ಯಾವುದೇ ಪಾಲಿಸಿ ಪರ್ಚೇಸ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಪಾಲಿಸಿಲಿರುವಂತಹ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನೀಟಾಗಿ ತಿಳ್ಕೊಂಡು ಅದು ನಿಮ್ಗೆ ಓಕೆ ಅನಿಸಿದ್ರೆ, ಲಾಸ್ ಇಲ್ಲ ಪ್ರಾಫಿಟ್ ಇದೆ ಅಂದ್ರೆ ಮಾತ್ರ ನೀವು ಡೆಪಾಸಿಟ್ ಮಾಡಿ. ಅದಕ್ಕಿಂತ ಮುಂಚೆ ನೀವು ಡೆಪಾಸಿಟ್ ಮಾಡಿ ಆಮೇಲೆ ಸರೆಂಡರ್ ಮಾಡಿದ್ರೆ ನಿಮ್ಗೆ ಫುಲ್ ಅಮೌಂಟ್ ಸಿಗುವುದಿಲ್ಲ. ಈ ಪಾಲಿಸಿಲಿ ಅಷ್ಟೇ, ನೀವು ಪಾಲಿಸಿ ಪರ್ಚೇಸ್ ಮಾಡಿ ಸಿಂಗಲ್ ಪ್ರೀಮಿಯಂ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಆಫ್ಟರ್ 3 ಮಂತ್ಸ್ ಆದ್ಮೇಲೆ ನೀವು ಸರೆಂಡರ್ ಮಾಡಬಹುದು. ಆಗ ನಿಮಗೆ 75% ಮಾತ್ರ ರಿಟರ್ನ್ ಬರುತ್ತೆ. ಅಥವಾ ಲಿಮಿಟೆಡ್ ಪ್ರೀಮಿಯಂ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನೀವು ಪಾಲಿಸಿ ಪರ್ಚೇಸ್ ಮಾಡಿ ಆಫ್ಟರ್ 2 ಇಯರ್ಸ್ ಆದ್ಮೇಲೆ ಪಾಲಿಸಿನ ಸರೆಂಡರ್ ಮಾಡಬಹುದು. ಓಕೆ, ಹಾಗಾಗಿ ನೀವು ಪಾಲಿಸಿನ ಯಾವುದೇ ಪಾಲಿಸಿ ಪರ್ಚೇಸ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಫುಲ್ ಡೀಟೇಲ್ ಆಗಿ ತಿಳ್ಕೊಂಡು ನಂತರ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬೇಕು. ಓಕೆ ಫ್ರೆಂಡ್ಸ್, LIC ಧನರೇಖಾ ಪಾಲಿಸಿ ಬಗ್ಗೆ ಗೊತ್ತಾಯ್ತಲ್ವಾ? ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ನಿಮ್ಮ ಕಮೆಂಟ್ಸ್ಗೆ ನಾನು ರಿಪ್ಲೈ ಮಾಡ್ತೀನಿ. ಬಿಸಿ ಇದ್ದಾಗ ಮಾತ್ರ ಸ್ವಲ್ಪ ಲೇಟ್ ಆಗಿ ರಿಪ್ಲೈ ಮಾಡ್ತೀನಿ. ಮತ್ತೆ ನಿಮ್ಗೆ ಇನ್ನೂ ಬೇರೆ ಯಾವ್ದಾದ್ರು ವಿಡಿಯೋ ಬೇಕಾದ್ರೂ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಕೂಡ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.